ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 83 ಸಬ್ ಕ್ಲಾಸ್ 1 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಏನ್ ಹೇಳ್ತೈತಿ ಅಂತ ಹೇಳಿ ನೋಡಿದ್ರೆ, ರಾಜ್ಯಸಭೆಯ ಅಧಿಕಾರದ ಅವಧಿ ಎಷ್ಟು ವರ್ಷಗಳವರೆಗೂ ಇರ್ತೈತಿ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ರಾಜ್ಯಸಭೆಯ ಅಧಿಕಾರದ ಅವಧಿ ವರ್ಷಗಳಲ್ಲಿ ಇರುವುದಿಲ್ಲ, ಅದು ಶಾಶ್ವತ ಸದನ. ರಾಜ್ಯಸಭೆಯು ಶಾಶ್ವತ ಸದನವಾಗಿರೋದ್ರಿಂದ ಅದು ವಿಸರ್ಜನೆಗೆ ಒಳಪಡುವಂತಿಲ್ಲ ಅಂತೇಳಿ ಆರ್ಟಿಕಲ್ 83 ಸಬ್ ಕ್ಲಾಸ್ 1 ಕ್ಲಿಯರ್ ಮಾಡ್ತೈತಿ. ಅದನ್ನ ನಾವು ನಿನ್ನೆಯ ಕ್ಲಾಸ್ ನಲ್ಲಿ ನೋಡುವೆ. ಮತ್ತೆ ಸರ್, ಅದು ಶಾಶ್ವತ ಸದನ ಅಂತಾದ್ರೆ ಅದರಲ್ಲಿ ಇರ್ತಕ್ಕಂಥ ಸದಸ್ಯರು ಏನು ಶಾಶ್ವತವಾಗಿನೇ ಅಧಿಕಾರದಲ್ಲಿ ಇರ್ತಾರೇನಾ ಅಂತ ಹೇಳಿ ಕೇಳಿದ್ರೆ ಇಲ್ಲ. ಅಲ್ಲಿರ್ತಕ್ಕಂಥ ಸದಸ್ಯರು ಪ್ರತಿ 2 ವರ್ಷಗಳಿಗೊಮ್ಮೆ ಆ ಸದನದ ಸದಸ್ಯರ ಒಟ್ಟು ಸಂಖ್ಯೆಯ 1/3 ಸದಸ್ಯರು ನಿವೃತ್ತರಾಗ್ತಾರೆ. ನಿವೃತ್ತರಾದ ಸದಸ್ಯರ ಪೈಕಿ ಆ ಕುರ್ಚಿಗಾಗಿ ಅಥವಾ ಆ ಸೀಟ್ಗಳಿಗಾಗಿ ಮತ್ತೆ ಎಲೆಕ್ಷನ್ ನಡೀತೈತಿ. ಇದು ಆರ್ಟಿಕಲ್ 83 ಸಬ್ ಕ್ಲಾಸ್ 1 ಹೇಳ್ತೈತಿ ಅಂತೇಳಿ ನಿನ್ನೆ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಂಡಿವಿ. ಇವತ್ತು ಆರ್ಟಿಕಲ್ 83 ಸಬ್ ಕ್ಲಾಸ್ 2 ಡಿಸ್ಕಷನ್ ಮಾಡಬೇಕು. ಏನಿದು ಆರ್ಟಿಕಲ್ 83 ಸಬ್ ಕ್ಲಾಸ್ 2 ಏನ್ ಹೇಳ್ತೈತಿ ಅಂತ ನೋಡಿದ್ರೆ, ಇದು ಲೋಕಸಭೆಯ ಬಗ್ಗೆ ಮಾಹಿತಿಯನ್ನ ಕೊಡ್ತೈತಿ. ಲೋಕಸಭೆ ಸಂಸತ್ತಿನಲ್ಲಿ 3 ಅಂಗಗಳಿರ್ತವೆ, 3 ಮನೆಗಳಿರ್ತವೆ. ಒಂದನೇದು ರಾಷ್ಟ್ರಪತಿಗೆ ಸಂಬಂಧಿಸಿದ್ದು, ಅದನ್ನ ನಾವು ಡಿಸ್ಕಷನ್ ಮಾಡಿದ್ವಿ ಆರ್ಟಿಕಲ್ 53ರಿಂದ. ಹೌದಾ, 52ರಿಂದ ಡಿಸ್ಕಷನ್ ಮಾಡಿದ್ವಿ. ಭಾರತಕ್ಕೊಬ್ರು ರಾಷ್ಟ್ರಪತಿ ಇರಬೇಕು, ಅವರೇ ಕಾರ್ಯಾಂಗದ ಮುಖ್ಯಸ್ಥರಾಗಿರಬೇಕು. ಹೌದಾ, ಅದಾದ ನಂತರ ರಾಜ್ಯಸಭೆ ಕಾಂಪೋಸಿಷನ್ಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಹೌದಾ, ಅದಾದ ನಂತರ ನಿನ್ನೆ ವಿಡಿಯೋದಲ್ಲಿ ಆರ್ಟಿಕಲ್ 83 ಸಬ್ ಕ್ಲಾಸ್ 1ರಲ್ಲಿ ರಾಜ್ಯಸಭೆಯ ಅಧಿಕಾರದ ಅವಧಿ ಅಥವಾ ರಾಜ್ಯಸಭೆಯ ಸದಸ್ಯರ ಅಧಿಕಾರದ ಅವಧಿಯ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇನ್ನು ಉಳಿದಿರತಕ್ಕಂಥ ಅಂಗ ಲೋಕಸಭೆ, ಇನ್ನೊಂದು ಮನೆ ಲೋಕಸಭೆ. ಈ ಲೋಕಸಭೆಯ ಬಗ್ಗೆ ಇವತ್ತು ಚರ್ಚೆ ಮಾಡಬೇಕು. ಇದರ ಅಧಿಕಾರ ಅವಧಿ ಎಷ್ಟು ವರ್ಷ ಇರ್ತೈತಿ ಅಂತೇಳಿ ಚರ್ಚೆ ಮಾಡೋದಾದ್ರೆ, ಅದು ಆರ್ಟಿಕಲ್ 83 ಸಬ್ ಕ್ಲಾಸ್ 2 ನಮಗೆ ಮಾಹಿತಿಯನ್ನು ಕೊಡ್ತೈತಿ. ಸರ್, ಯಾಕೆ ಡಿಸ್ಕಷನ್ ಮಾಡಬೇಕ್ರಿ ಅಂತೇಳಿ ಕೇಳಿದ್ರೆ, ನಾವಾಗೆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ರಿ ಅಂತ ಹೇಳಿ ಆಯ್ಕೆ ಮಾಡಿ ಅವರನ್ನ ಕಳಿಸಿರ್ತೀವಿ. ಆಯ್ಕೆ ಮಾಡಿ ಕಳಿಸಿದಾಗ ಅವರು ಶಾಶ್ವತವಾಗಿ ಅದೇ ಆಯ್ಕೆ ಪರ್ಮನೆಂಟ್ ಆಗಿ ಏನಿರೋದಿಲ್ಲ. ಈಗ ನಾನು ಬೆಳಗಾವಿಯಿಂದ ಒಬ್ಬ MP ಅನ್ನ ನಾನು ಆಯ್ಕೆ ಮಾಡಿ ಕಳಿಸಿರ್ತೀನಿ. ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರನ್ನ ನಾವು ಈ ಸಲ ಏನ್ ಮಾಡಿದ್ವಿ ಅಂತಂದ್ರೆ MP ಆಗಿ ಆಯ್ಕೆ ಮಾಡಿ ಕಳಿಸಿದ್ವಿ ಬೆಳಗಾವಿಯ ಲೋಕಸಭೆಯ ಮತಕ್ಷೇತ್ರದಿಂದ. ಯಾಕೆ? ಬೆಳಗಾವಿಯ ಜನರ ಆಶೋತ್ತರಗಳಿಗೆ ಅವರು ಸ್ಪಂದಿಸಲಿ ಅಂತ, ನಮ್ಮ ಬಗ್ಗೆ ಲೋಕಸಭೆಯಲ್ಲಿ ಹೇಳಲಿ. ಏನಂತೇಳಿ, ಬೆಳಗಾವಿ ಜನರ ಸಮಸ್ಯೆಗಳು ಈ ರೀತಿ ಇದಾವೆ ಸರ್, ಭಾಷೆಗಳ ಗದ್ದಲ ಇದೆ, ಆಮೇಲೆ ಈ ರೀತಿ ಪರಿಹಾರಗಳನ್ನು ನಮಗೆ ಕೊಡ್ರಿ ಅಂತೇಳಿ ಧ್ವನಿ ಎತ್ತಲಿ ಅಂತೇಳಿ ಅವ್ರನ್ನ ಕಳಿಸಿದ್ವಿ. ಒಂದು ವೇಳೆ ಅವರು ಅಲ್ಲಿ ಏನೂ ನಮ್ಮ ಪರವಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ, ವಿ ಹ್ಯಾವ್ ಅನದರ್ ಚಾಯ್ಸ್ ಆಫ್ಟರ್ 5 years ದಟ್ ವಿ ಕ್ಯಾನ್ ಚೇಂಜ್ ದಟ್ ಪರ್ಸನ್. ಹೌದಾ, ಏನಕತಿ, ನಮಗೆ ಇನ್ನೊಂದು ಆಯ್ಕೆ ಇದೆ. 5 ವರ್ಷಗಳ ನಂತರ ಮತ್ತೆ ಚುನಾವಣೆ ಬರುತ್ತದೆ. ಆ ಚುನಾವಣೆಗೆ ಮತ್ತೊಬ್ಬ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡಬಹುದು. ಯಾವ ವ್ಯಕ್ತಿ ನಮ್ಮ ಪರವಾಗಿ ಕೆಲಸ ಮಾಡಿರುವುದಿಲ್ಲವೋ ಆ ವ್ಯಕ್ತಿಯನ್ನ ಕಡೆಗಣಿಸಿ ನಾವು ಇನ್ನೊಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡುವ ಅಧಿಕಾರ ನಮಗಿದೆ. ಹಂಗಂತೇಳಿ ಯಾವ್ದು ಹೇಳ್ತೈತಿ? 5 ವರ್ಷಕ್ಕೊಂದ್ಸಲ ನೀವು ಎಲೆಕ್ಷನ್ ನಡೆಸ್ರಿ ಅಂತೇಳಿ ಹೇಳೋದು ಯಾವುದು ಅಂತಂದ್ರೆ ಆರ್ಟಿಕಲ್ 83 ಉಪಬಂಧ 2 ಸಬ್ ಕ್ಲಾಸ್ 2 ಹೇಳ್ತೈತಿ. ಅಂದ್ರೆ ಇಲ್ಲಿಗೆ ಗೊತ್ತಾಗ್ತೈತಿ ಲೋಕಸಭೆಯ ಅಧಿಕಾರದ ಅವಧಿ 5 ವರ್ಷ. ಲೋಕಸಭೆ ವಿಸರ್ಜನೆಗೆ ಒಳಗಾಗ್ತೈತಿ ಅನ್ನೋದು ಇದ್ರ ಮೂಲಕ ಗೊತ್ತಾಗ್ತೈತಿ. ಯಾಕಂತಂದ್ರೆ 5 ವರ್ಷಕ್ಕೊಂದ್ಸಲ ಲೋಕಸಭೆಗೆ ಎಲೆಕ್ಷನ್ ನಡೆಸಬೇಕು. ಲೋಕಸಭೆಗೆ ಎಲೆಕ್ಷನ್ ನಡೆಸಬೇಕು ಅಂತಂದ್ರೆ ಅರ್ಥ 5 ವರ್ಷಕ್ಕೊಂದ್ಸಲ ಲೋಕಸಭೆ ವಿಸರ್ಜನೆಗೆ ಒಳಗಾಗ್ತೈತಿ. ಅಂದ್ರೆ ಲೋಕಸಭೆ ಶಾಶ್ವತ ಸದನ ಅಲ್ಲ. ಶಾಶ್ವತ ಸದನ ಅಲ್ಲ. ಲೋಕಸಭೆ ಈಸ್ ನಾಟ್ ಅ ಪರ್ಮನೆಂಟ್ ಹೌಸ್. ಹೌದಾ, ಅದರ ಬಗ್ಗೆನೇ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಬೇಕು. ಏನಾಗೈತಿ, ಏನ್ ಮಾಡ್ತೈತಿ, ಯಾವ ರೀತಿ ಡಿಸೊಲ್ಯೂಷನ್ಗೆ ಒಳಪಡ್ತೈತಿ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕು. ಅದೇನ ಅಂತೇಳಿ ಈಗ ಚರ್ಚೆ ಮಾಡೋಣ. ಏನ್ ಹೇಳ್ತೈತಿ? ದ ಹೌಸ್ ಆಫ್ ದಿ ಪೀಪಲ್ ಅನ್ಲೆಸ್ ಸೂನರ್ ಡಿಸಾಲ್ವ್ ಶಾಲ್ ಕಂಟಿನ್ಯೂ ಫಾರ್ 5 years ಫ್ರಮ್ ದಿ ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಫಾರ್ ದಿ ಫಸ್ಟ್ ಮೀಟಿಂಗ್. ಇಲ್ಲಿವರೆಗೂ ಒಂದ್ ಸ್ವಲ್ಪ ತಾಳ್ಮೆಯಿಂದ ಡಿಸ್ಕಷನ್ ಮಾಡೋಣ. ದ ಹೌಸ್ ಆಫ್ ದಿ ಪೀಪಲ್, ಲೋಕಸಭೆ ಇನ್ ಕನ್ನಡ ವರ್ಷನ್. ಹೌಸ್ ಆಫ್ ದಿ ಪೀಪಲ್ಗೆ ಲೋಕಸಭೆ ಅಂತೇಳಿ ಕರಿತೀವಿ. ಹೌದಾ, ಅನ್ಲೆಸ್ ಸೂನರ್ ಡಿಸಾಲ್ವ್, ವಿಸರ್ಜನೆಗೆ ಒಳಪಡುವವರೆಗೂ, ವಿಸರ್ಜನೆಯಾಗುವವರೆಗೂ. ವಿಸರ್ಜನೆ ಅಂದ್ರೆ ಗಣೇಶ ವಿಸರ್ಜನೆ. ಏನದು ವಿಸರ್ಜನೆ ಅಂತಂದ್ರೆ ತೆಗೆದು ಹಾಕೋದು, ಡೆಮಾಲಿಷ್ ಮಾಡೋದು. ಮಲ ವಿಸರ್ಜನೆ, ಹೊಲಸನ್ನ ತೆಗೆದು ಹಾಕೋದು. ಮುಂಜಾನೆ ನಾವು ಹೋಗ್ತೀವಲ್ಲ, ಅದನ್ನು ವಿಸರ್ಜನೆ ಅಂತಾನೆ ತೆಗೆದು ಹಾಕೋದು. ಹೌದಾ, ವಿಸರ್ಜನೆಗೆ ಒಳಪಡುವಕ್ಕಿಂತ ಪೂರ್ವದಲ್ಲಿ ಶಾಲ್ ಕಂಟಿನ್ಯೂ ಫಾರ್ 5 years ಫ್ರಮ್ ದಿ ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಫಾರ್ ದಿ ಫಸ್ಟ್ ಮೀಟಿಂಗ್. ಲೋಕಸಭೆ ವಿಸರ್ಜನೆಗೆ ಒಳಪಡುವಕ್ಕಿಂತ ಮುಂಚೆ 5 ವರ್ಷಗಳ ಅಧಿಕಾರದಲ್ಲಿ ಇರ್ತೈತಿ. 5 ವರ್ಷಗಳವರೆಗೂ ಅಧಿಕಾರದಲ್ಲಿ ಇರ್ತೈತಿ. 5 ವರ್ಷಗಳವರೆಗೂ ಇದು ಚಾಲ್ತಿಯಲ್ಲಿ ಇರ್ತೈತಿ. ಸರಿ, ಎಲ್ಲಿ ಹಿಡ್ದ 5 ವರ್ಷ ಕೌಂಟು? ಎಲ್ಲಿ ಹಿಡ್ದ 5 ವರ್ಷ ಕೌಂಟು ಅಂದ್ರೆ ಎಲೆಕ್ಷನ್ ಮುಗಿದ ಮೇಲೆ ಫಸ್ಟ್ ಮೀಟಿಂಗ್ ಆಗ್ತೈತಲ್ಲ, ಫಸ್ಟ್ ಅಧಿವೇಶನವನ್ನ ಸೇರ್ತಾರಲ್ಲ, ಅಲ್ಲಿಂದ ಫಸ್ಟ್ ಮೀಟಿಂಗ್. ಈಗ ಫಾರ್ ಎಕ್ಸಾಂಪಲ್ ಇವತ್ತಿನ ಡೇಟು
7/4/2026 ಎಲೆಕ್ಷನ್ ಆಯ್ತು, ರಿಸಲ್ಟ್ ಅನೌನ್ಸ್ಮೆಂಟ್ ಆಯ್ತು, ಯಾವುದೋ ಒಂದು ಪಕ್ಷ ಗೆದ್ದು ಬಂತು. ಇಲ್ಲಿ ಹಿಡಿದ ಸ್ಟಾರ್ಟ್ ಏನ್ರಿ ಸರ್ ಅವ್ರ ಅಧಿಕಾರಾವಧಿ ಅಂತ ಕೇಳಿದ್ರೆ ಇಲ್ಲ. 10/4/2026 ಮೊದಲ ಅಧಿವೇಶನವನ್ನು ಕರೀತಾರೆ, ಮೊದಲ ಮೀಟಿಂಗ್ ಅನ್ನ ಕರೀತಾರೆ, ಎಲ್ಲರಿಗೂ ಪ್ರಮಾಣ ವಚನವನ್ನು ಬೋಧಿಸಿ ಬರಿಪ ಇವತ್ತು ಡಿಸ್ಕಷನ್ ಮಾಡೋಣ ಅಂತ ಕರೀತಾರೆ. ಈ 10/4/2026 5 ವರ್ಷದ ಅವಧಿಯವರೆಗೂ ಅವರ ಅವಧಿ ಮುಂದುವರಿದಿದೆ, ಕಾಲಾವಧಿ ಮುಂದುವರಿದಿದೆ. ಇದು ಗೊತ್ತಿರಬೇಕು. ಅನ್ಲೆಸ್ ಸೂನರ್ ಡಿಸಾಲ್ವ್, ವಿಸರ್ಜನೆಗೆ ಒಳಪಡುವಕ್ಕಿಂತ ಪೂರ್ವದಲ್ಲಿ, ಶಾಲ್ ಕಂಟಿನ್ಯೂ ಫಾರ್ 5 years ಫ್ರಮ್ ದಿ ಡೇಟ್ ಆಫ್ ದಿ ಅಪಾಯಿಂಟ್ಮೆಂಟ್, 5 ವರ್ಷಗಳವರೆಗೂ ಮುಂದುವರಿತೈತಿ. ಯಾವುದು? ಲೋಕಸಭೆ. ಎಲ್ಲಿ ಹಿಡಿದ ಕೌಂಟ್, ಎಲ್ಲಿ ಹಿಡಿದ ಮಾಡ್ಬೇಕು? 5 ವರ್ಷ ಎಲ್ಲಿ ಹಿಡಿದ ಮಾಡಬೇಕು ಅಂತಂದ್ರೆ ಮೊದಲ ಭೇಟಿಯ ಸಮಯದಿಂದ, ಮೊದಲ ಭೇಟಿ ಅಂತಂದ್ರೆ ಇಲ್ಲಿ ಮೊದಲ ಅಧಿವೇಶನದ ಸಮಯದಿಂದ ಅಂತ. ಲವ್ ಎಟ್ ಫಸ್ಟ್ ಸೈಟ್, ಫಸ್ಟ್ ಮೀಟಿಂಗು ಇವು ಅವಲ್ಲಿವ. ಇದು ಮೊದಲ ಭೇಟಿ ಬೇರೆ. ಇದು ಈ ಮೊದಲ ಭೇಟಿ ಎಲ್ಲರೂ ಕೂಡಿ ಲೋಕಸಭೆಯೊಳಗೆ ಕೂಡೋದು, ಎಲ್ಲರೂ ಪ್ರಮಾಣ ವಚನವನ್ನು ಸ್ವೀಕರಿಸಿ ಲೋಕಸಭೆಯೊಳಗೆ ಕೂತ ದಿನದಿಂದ ಅವರ ಅಧಿಕಾರದ ಅವಧಿ 5 ವರ್ಷದವರೆಗೂ ಮುಂದುವರಿತೈತಿ. ಹೌದಾ? ಅಂಡ್ ನೋ ಲಾಂಗರ್, ಅದಕ್ಕಿಂತ ಹೆಚ್ಚಿಗೆ ಮಾಡಕ್ ಬರೋದಿಲ್ಲ. ವಿ ಕ್ಯಾನ್ ನಾಟ್ ಎಕ್ಸ್ಟೆಂಡ್ ದಟ್ ಟೈಮ್ ಪೀರಿಯಡ್ ಬೌಂಡ್ರಿ ಗಿವನ್ ಬೈ ದಿ ಆರ್ ಟೈಮ್ ಲಿಮಿಟ್ ಗಿವನ್ ಬೈ ದಿ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತೈತಿ? ಫಸ್ಟ್ ಅಧಿವೇಶನದಿಂದ 5 ವರ್ಷದ ಅವಧಿಯವರೆಗೂ ಅವರದು ಅಧಿಕಾರದ ಅವಧಿ ಇರ್ತೈತಿ. ಅಲ್ಲಿ ಹಿಡ್ದ ನಾವು ಅದನ್ನ ಹೆಚ್ಚಿಗೆ ಮಾಡ್ಕೊಳಕ್ ಬರಂಗಿಲ್ಲ. ಅಂಡ್ ನೋ ಲಾಂಗರ್ ಅಂಡ್ ಎಕ್ಸ್ಪೈರೇಷನ್ ಆಫ್ ದಿ ಸೇಡ್ ಪೀರಿಯಡ್ ಆಫ್ 5 years ಶಾಲ್ ಆಪರೇಟ್ ಆಸ್ ಅ ಡಿಸಲ್ಯೂಷನ್ ಆಫ್ ದಿ ಹೌಸ್. ಈ 5 ವರ್ಷದ ಅವಧಿ ಮುಗಿತು ಅಂತಂದ್ರೆ ಮುಗಿದೋಯ್ತು, ಅವರೆಲ್ಲರೂ ಚುನಾವಣೆಗೆ ಬರಬೇಕು. ಡಿಸಲ್ಯೂಷನ್, ವಿಸರ್ಜನೆ ಆಯ್ತು. ವಿಸರ್ಜನೆ ಆಯ್ತು ಅಂತಂದ್ರೆ ಕೂಡೋದೇನ, ಎಲ್ಲರೂ ಅಲ್ಲೇ ಕೂಡೋದೇನ? ವಿಸರ್ಜನೆ, ಗಣಪತಿ ವಿಸರ್ಜನೆ ಅಂತ ಕಾಮನ್ ಆಗಿ ಹೇಳಕತ್ತೀವಿ. ಗಣಪತಿಯ ವಿಸರ್ಜನೆ ಅಂತಂದ್ರೆ ಗಣಪತಿಯನ್ನು ತೆಗೆದು ಬೇರೆ ಕಡೆ ಪ್ಲೇಸ್ ಮಾಡೋದು, ಅಂದ್ರೆ ಬಾವಿ ಒಳಗೆ ಮುಳುಗಿಸ್ತಿರೋ, ಕೆರೆ ಒಳಗೆ ಮುಳುಗಿಸ್ತಿರೋ ಅಲ್ಲಿ ಮುಳುಗಿಸೋದು ವಿಸರ್ಜನೆ ಅಂತಂದ್ರೆ. ಇಲ್ಲಿ ಲೋಕಸಭೆಯ ವಿಸರ್ಜನೆ ಅಂತಂದ್ರೆ ಲೋಕಸಭೆಯಲ್ಲಿರ್ತಕ್ಕಂಥ ಎಲ್ಲರ ಸದಸ್ಯರು, ಅಂದ್ರೆ ಲೋಕಸಭೆಯೊಳಗೆ ಅವ್ರನ್ನ ಏನ್ ಕೂಡಿಸಿರ್ತೀವಲ್ಲ ಅಲ್ಲಿ ಹಿಡಿದವ್ರನ್ನ ತೆಗೆಯೋದು. ತೆಗೆದಾದ ನಂತರ ಅವ್ರು ಮತ್ತೆ ನಮ್ಮನ್ನ ಆಯ್ಕೆ ಮಾಡ್ರಿ ಅಂತೇಳಿ ಎಲೆಕ್ಷನ್ ನಿಲ್ರಿ, ಅದೇ ಮತ್ತೆ ಬೇರೆ ಜನಗಳ ಆಶೀರ್ವಾದ ಇತ್ತು ಅಂತಂದ್ರೆ ಮತ್ತೆ ನೀವು ಗೆದ್ದು ಬರ್ತೀರಿ, ದಟ್ ಇಸ್ ಅ ಡಿಫರೆಂಟ್ ಥಿಂಗ್, ಅದು ಬೇರೆ. ಇದು ಆದ್ರೆ 5 ವರ್ಷದ ನಂತರ ನೀನ್ ಅಲ್ಲಿ ಕೂಡಾಕ ಬರಂಗಿಲ್ಲ. ಎಲೆಕ್ಷನ್ ಆಗುವವರೆಗೂ, ಎಲೆಕ್ಷನ್ ಆಯ್ತು ನೀನು ಆಯ್ಕೆ ಆಯ್ತು ಅಂದ್ರೆ ನೀ ಅಲ್ಲಿ ಹೋಗ್ಬೋದು ಮತ್ತೆ. ಅನ್ಲೆಸ್ ಅಂಡ್ ಅಂಟಿಲ್ ನೀವು ಎಲ್ಲಿವರೆಗೂ ಎಲೆಕ್ಷನ್ ಮಾಡಿ ಗೆದ್ದು ಬರೋದಿಲ್ಲ ಅಲ್ಲಿವರೆಗೂ ನೀವು ಅದೇ ಸೀಟ್ನಲ್ಲಿ ಕೂಡಕ್ ಬರೋದಿಲ್ಲ 5 ವರ್ಷದ ಅವಧಿ ಮುಗಿದ ನಂತರ. ಇದು ಗೊತ್ತಿರಬೇಕು. ಇದ್ರ ಮೂಲಕ ಒಂದು ವಿಷಯ ನಮಗೆ ಸ್ಪಷ್ಟಪಡ್ತೈತಿ. ಏನಪ್ಪಾ ಅಂತಂದ್ರೆ ಯಾವುದು? ಲೋಕಸಭೆ ಶಾಶ್ವತವಾದ ಸದನವಲ್ಲ, ಶಾಶ್ವತವಾದ ಸದನ ಅಲ್ಲ. ಅದು ವಿಸರ್ಜನೆಗೆ ಒಳಪಡುತ್ತದೆ, ವಿಸರ್ಜನೆಗೆ ಒಳಪಡುತ್ತದೆ. ಎಷ್ಟು ವರ್ಷದ ನಂತರ ವಿಸರ್ಜನೆ ಆಗ್ತೈತಿ? ಈಗ ಗಣಪತಿಯನ್ನ 5 ದಿನ ಕುಣಿಸ್ತಾರೆ, 10 ದಿನ ಕುಣಿಸ್ತಾರೆ, 15 ದಿನ ಕುಣಿಸ್ತಾರೆ, 7 ದಿನ ಕುಣಿಸ್ತಾರೆ, ಆದ್ರೆ 1 ದಿನ ಅದನ್ನು ವಿಸರ್ಜನೆ ಮಾಡ್ತಾರೆ. ಹಾಗೆ ಲೋಕಸಭೆಯಲ್ಲಿ ಇರ್ತಕ್ಕಂಥ ಸದಸ್ಯರು ಎಲ್ಲರೂ 1 ದಿನ ವಿಸರ್ಜನೆ ಆಗಬೇಕು. ಅದರ ಅವಧಿ ಎಷ್ಟಪ್ಪ ಅಂತಂದ್ರೆ 5 ವರ್ಷ. ಇವ್ರನ್ನ 5 ವರ್ಷ ಅಲ್ಲಿ ಕುಣಿಸ್ತೀವಿ, ನಂತರ ವಿಸರ್ಜನೆ ಮಾಡ್ತೀವಿ. ಹೌದಾ? ಯಾಕೆ ವಿಸರ್ಜನೆ ಆಗ್ತೈತಿ, ಏನ್ ಕಾರಣ ಅಂತ ಹೇಳಿ ನೋಡೋದಾದ್ರೆ, ಒಬ್ಬರಿಗೇನೆ ಪರ್ಮನೆಂಟ್ ಆಗಿ ಇರ್ತಕ್ಕಂಥ ಅಧಿಕಾರವನ್ನ ಕೊಡುವ ಹಾಗಿಲ್ಲ. ಯಾಕಂದ್ರೆ ಇದು ಡೆಮಾಕ್ರಸಿ. ವಿ ಕ್ಯಾನ್ ಚೇಂಜ್ ಅವರ್ ಚಾಯ್ಸ್. ನಾವು ನಮ್ಮ ಆಯ್ಕೆಯನ್ನ ಬದಲಿಸಬಹುದು. ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಿವಿ, ನಂತರ ನಮಗೆ ನರೇಂದ್ರ ಮೋದಿ ಅವರ ಕಾರ್ಯಸಫಲತೆ ಅಥವಾ ಕಾರ್ಯಕ್ಷಮತೆ ನಮಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ ವಿ ಕ್ಯಾನ್ ಚೇಂಜ್. ನಾವು ಅವರನ್ನ ಬದಲಿಸಬಹುದು. ಬಿಕಾಸ್ ಆಫ್ ವಾಟ್? ವಿ ಆರ್ ದಿ ಕಿಂಗ್ಸ್ ಇನ್ ಡೆಮೋಕ್ರಸಿ. ಪ್ರಜೆಗಳು ರಾಜರು ಎಲ್ಲಿ? ಪ್ರಜಾಪ್ರಭುತ್ವದಲ್ಲಿ. ಅದು ನಮಗೆ ಗೊತ್ತಿರಬೇಕು. ಅಂದ್ರೆ ಒಂದು ಮಾಹಿತಿ ಇಲ್ಲಿಂದ ಸ್ಪಷ್ಟಪಡಿಸ್ತೈತಿ, ಏನಂತಂದ್ರೆ ಅಧಿಕಾರ ಶಾಶ್ವತವಲ್ಲ. ಆಮೇಲೆ ಲೋಕಸಭೆಯ ಅಧಿಕಾರದ ಅವಧಿ, ಲೋಕಸಭೆ ಆಡಳಿತದ ಅವಧಿ 5 ವರ್ಷ ಮಾತ್ರ. ಎಲ್ಲಿ ಹಿಡಿದೈತೆ ಕೇಳಿದ್ರೆ ಮೊದಲ ಭೇಟಿಯಿಂದ 5 ವರ್ಷ. ಮೊದಲ ಭೇಟಿ, ಲವ್ ಎಟ್ ಫಸ್ಟ್ ಸೈಟ್, ಇದು ಅಲ್ಲಿ ಹಿಡ್ದ. ಇದು ಸೈಟ್ ಆಗ್ಬೇಕು ಅಂತಂದ್ರೆ ಒಂದ್ ಕಡೆ ಮೀಟ್ ಆಗ್ಬೇಕು ಅವರು. ಹೌದಾ? ಅಲ್ಲಿ ಹಿಡ್ದ 5 ವರ್ಷದ ಅವಧಿವರೆಗೂ ನಡಿತೈತಿ ಇವ್ರದ್ದು. 5 ವರ್ಷದ ನಂತರ 1 ದಿನಾನು ಹೆಚ್ಚಿಗೆ ಹೋಗಕ್ ಬರಂಗಿಲ್ಲ. ಆದ್ರೆ ಒಂದು ಪ್ರೊವೈಡೆಡ್ ಇದೆ, ಅದನ್ನ ಹಿಂದಿಗಡೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮೊದಲು ಒಂದು ಡಿಸ್ಕಷನ್ ಮಾಡೋಣ. ಏನಪ್ಪಾ ಅಂತಂದ್ರೆ, ನಾವು ಹಿಂದೆ ಒಂದು ಆರ್ಟಿಕಲ್ 75ನೇ ಡಿಸ್ಕಷನ್ ಮಾಡಿದ್ವಿ. ಆರ್ಟಿಕಲ್ 75 ಏನಪ್ಪಾ ಅಂತಂದ್ರೆ, ರಾಷ್ಟ್ರಪತಿಗೆ ಸಹಾಯ ಮಾಡಲು ಪ್ರಧಾನಮಂತ್ರಿ ಮತ್ತು ಆತರ ಮಂತ್ರಿಮಂಡಲದ ಸದಸ್ಯರು ಇರಬೇಕು ಅಂತೇಳಿ. ಹೌದಾ? ಆ ಸದಸ್ಯರು ಸಚಿವರನ್ನಂತೆ ಕರಿತೀವಿ ನಾವು. ಆ ಸಚಿವರು ಎಲ್ಲಿಯವರೆಗೂ ಅಧಿಕಾರದಲ್ಲಿ ಇರ್ತಾರೋ ಅಂತಂದ್ರೆ, ಎಲ್ಲಿಯವರೆಗೂ ಲೋಕಸಭೆ ಅವರ ಮೇಲೆ ವಿಶ್ವಾಸವನ್ನು ಹೊಂದಿರ್ತೈತೋ ಅಲ್ಲಿಯವರೆಗೂ. ಲೋಕಸಭೆ ಎಲ್ಲಿಯವರೆಗೂ ವಿಶ್ವಾಸವನ್ನು ಹೊಂದಿರುತ್ತದೆಯೋ ಅಲ್ಲಿಯವರೆಗೂ ಅವರು ಅಧಿಕಾರದಲ್ಲಿ ಇರ್ತಾರೆ. ಯಾವಾಗ ಲೋಕಸಭೆಯ ವಿಶ್ವಾಸವನ್ನ ಕಳೆದುಕೊಳ್ತಾರೋ ಅವಾಗ ಲೋಕಸಭೆ ಅವಿಶ್ವಾಸ ಮತವನ್ನ ಜಾರಿ ಮಾಡ್ತೈತಿ. ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಮೂವ್ ಮಾಡ್ತೈತಿ. ಅವಿಶ್ವಾಸ ಗೊತ್ತುವಳಿಯನ್ನ ಮೂವ್ ಮಾಡ್ತೈತಿ. ಅವಿಶ್ವಾಸ ಗೊತ್ತುವಳಿಯನ್ನ ಮೂವ್ ಮಾಡಿದಾಗ ಆವಾಗ ಅದೇನಾದ್ರೂ ಅವಿಶ್ವಾಸ ಗೊತ್ತುವಳಿ ಒಪ್ಪಿಗೆಯಾಗಿ ಬಹುಮತದಿಂದ ಅಂಗೀಕಾರ ಆಯಿತು ಅಂತಂದ್ರೆ ಅವಾಗ ಆ ಸರ್ಕಾರ ಬಿದ್ದೋಕೈತಿ. ಅಂದ್ರೆ ಈಗಾಗಲೇ ರಾಷ್ಟ್ರಪತಿಯು ತಮ್ಮ
ಕೆಲಸಕ್ಕಾಗಿ ಸಹಾಯಕರನ್ನ ಏನ್ ನೇಮಕ ಮಾಡ್ಕೊಂಡಿರ್ತಾರಲ್ಲ, ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲವನ್ನ ಸಹಾಯಕ್ಕಾಗಿ ಏನ್ ನೇಮಕ ಮಾಡ್ಕೊಂಡಿರ್ತಾರಲ್ಲ, ಯಾವಾಗ ಲೋಕಸಭೆ ಅವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನ ಬಹುಮತದಿಂದ ಪಾಸ್ ಮಾಡಿತ್ತು ಅಂತಂದ್ರೆ ಅವಾಗ ಅದು ಆ ಸಹಾಯಕರು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಗ್ರೂಪ್ ಏನಿರುತ್ತೆ ಅದು ಅಧಿಕಾರದಿಂದ ಕೆಳಗಿಳಿದಿತ್ತು. ಅಧಿಕಾರದಿಂದ ಕೆಳಗಿಳಿದ ನಂತರ ಬೇರೆ ಯಾರು ಅಧಿಕಾರವನ್ನ ಅಂದ್ರೆ ರಾಷ್ಟ್ರಪತಿಯ ಸಹಾಯಕರಾಗಿ ಕೆಲಸ ಮಾಡಲು ಮುಂದೆ ಬರಲಿಲ್ಲ ಅಂತಂದ್ರೆ ಇದೊಂದು ಸಿಚುವೇಶನ್ ಕ್ರಿಯೇಟ್ ಆಗ್ತೈತಿ. ಈಗ ಫಾರ್ ಎಕ್ಸಾಂಪಲ್ ನರೇಂದ್ರ ಮೋದಿ ಅವರು ಬಿಜೆಪಿ ಪಕ್ಷದಿಂದ ಇವರಲ್ಲಿ ಈಗ ಇವ್ರ ವಿರುದ್ಧ ಗೊತ್ತುವಳಿಯನ್ನ ಮೂವ್ ಮಾಡ್ತಾರ ಅನ್ಕೊಳ್ಳೋಣ. ಅವಿಶ್ವಾಸ ಗೊತ್ತುವಳಿಯನ್ನ ಮೂವ್ ಮಾಡಿದಾಗ ಇದು ಪಾಸ್ನು ಆಯ್ತು. ಪಾಸ್ ಆದ ನಂತರ ನರೇಂದ್ರ ಮೋದಿ ಅವರ ನೇತೃತ್ವದ ಸಚಿವ ಸಂಪುಟ ಅಧಿಕಾರದಿಂದ ಕೆಳಗಿಳಿಬೇಕು. ಅಧಿಕಾರದಿಂದ ಕೆಳಗಿಳಿದ ನಂತರ ದೇರ್ ಇಸ್ ಆನ್ ವ್ಯಾಕ್ಯೂಮ್ ವಿಲ್ ಬಿ ಕ್ರಿಯೇಟೆಡ್. ಏನು, ರಾಷ್ಟ್ರಪತಿಗಳು ಅವರ ಸಹಾಯಕರಿಲ್ಲದೆ ಕೆಲಸ ಮಾಡುವಂತಿಲ್ಲ. ರಾಷ್ಟ್ರಪತಿಯ ಸಹಾಯಕರು ಯಾರು? ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ. ಈಗ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ಇಲ್ಲ, ಅಧಿಕಾರದಿಂದ ಕೆಳಗಿಳಿದ್ರು. ಅವಿಶ್ವಾಸ ಗೊತ್ತುವಳಿ ಪಾಸ್ ಆಯ್ತು. ಆವಾಗ ಏನ್ ಮಾಡ್ತಾರು ಅಂತಂದ್ರೆ ಈ ಅವಿಶ್ವಾಸ ಗೊತ್ತುವಳಿ ಪಾಸ್ ಆದ ನಂತರ ಮತ್ತೆ ಯಾರನ್ನಾರ ಸಹಾಯಕರಾಗಿ ಬರ್ತೀರೇನಂತೇಳಿ ರಾಷ್ಟ್ರಪತಿ ಕೇಳ್ತಾರೆ. ಯಾರು ಪ್ರಧಾನಮಂತ್ರಿ ಆಗೋರ್ದಲ್ಲಿ ಮೆಜಾರಿಟಿ ತೋರಿಸಿ ಬರ್ತೀರೇನಂತೇಳಿ, ನಾನು ಸಹಾಯಕಾಗಿ ಬರ್ತೀನಿ ಅಂತ ಹೇಳಿ. ಅವಾಗ ಈ ಲೋಕಸಭೆಯಲ್ಲಿ ಇರ್ತಕ್ಕಂಥ ಇನ್ನೊಂದು ಪಕ್ಷ ನಾನು ಸಹಾಯಕನಾಗಿ ಬರ್ತೀನಿ, ನಾನು ಏನ್ ಮಾಡ್ತೀನಿ ಅಂತಂದ್ರೆ ಮೆಜಾರಿಟಿಯನ್ನ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಹೋತಂದ್ರೆ ಬಹುಮತವನ್ನ ನಾನು ಸಾಬೀತುಪಡಿಸಿ ನಾನು ನಿಮ್ಮ ಸಹಾಯಕನಾಗಿ ಆಡಳಿತ ಮಾಡ್ತೀನಿ ಅಂತ ಹೇಳಿ ಹೋದ್ರು ಅಂತಂದ್ರೆ ಓಕೆ. ಯಾರು ಹೋಗ್ಲಿಲ್ಲ ಅಂತಂದ್ರೂ ಕೂಡ ಲೋಕಸಭೆ ವಿಸರ್ಜನೆ ಆಗ್ತೈತಿ. ಬಿಕಾಸ್ ಆಫ್ ವಾಟ್? ಈ ಲೋಕಸಭೆಯಿಂದನೇ ಮಂತ್ರಿಮಂಡಲ ರಚನೆ ಆಗಬೇಕು. ಅಂದ್ರೆ ಕಂಪಲ್ಸರಿ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಲೋಕಸಭೆಯಿಂದನೇ ಇರಬೇಕು ಅಂತಲ್ಲ, ಆದರೆ ಲೋಕಸಭೆಗೆ ಅವ್ರಿಗೆ ಜವಾಬ್ದಾರರಾಗಿರ್ಬೇಕು. ಈಗ ಈ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಕ್ಕೆ ಯಾರೂ ತಯಾರಿಲ್ಲ. ಅಂತಂದ್ರೆ ಇನ್ನ ತಯಾರಾಗಿರ್ತಕ್ಕಂಥ ಕೆಲವೊಂದಿಷ್ಟು ಜನರನ್ನ ನೇರವಾಗಿ ಆಯ್ಕೆ ಮಾಡ್ಲಿ ಅಂತೇಳಿ ಮತ್ತೆ ಎಲೆಕ್ಷನ್ ನಡೆಸ್ತಾರೆ. ಟು ಕಂಡಕ್ಟ್ ದಿ ಎಲೆಕ್ಷನ್ ಅಗೇನ್ ಟು ಎಲೆಕ್ಟ್ ದಿ ರೆಸ್ಪಾನ್ಸಿಬಲ್ ಪರ್ಸನ್ಸ್. ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಜನರನ್ನ ಆಯ್ಕೆ ಮಾಡಲು ಮತ್ತೆ ಎಲೆಕ್ಷನ್ ನಡೆಸ್ತಾರೆ. ಅಂದ್ರೆ ಇದರ ಮೂಲಕ ಒಂದು ನಮಗ್ ಗೊತ್ತಾಕತಿ, ಇದರ ಅಧಿಕಾರಾವಧಿ ಕಂಪಲ್ಸರಿ 5 ವರ್ಷನೇ ಅಂತಲ್ಲ. ಯಾವಾಗ ಲೋಕಸಭೆಯಲ್ಲಿ ಅವಿಶ್ವಾಸ ಮತ ಗೊತ್ತುವಳಿಯಾಗಿ ಯಾರು ಅಧಿಕಾರಕ್ಕೆ ಬರದೇ ಇದ್ರೆ ಮತ್ತೆ ಏನಾಕೈತಿ, ಎಲೆಕ್ಷನ್ಗೆ ಹೋಗ್ತೈತಿ. ಇದು ಗೊತ್ತಿರಬೇಕು. ಇದನ್ನ ಇಲ್ಲಿ ಬರ್ದಿಲ್ಲ, ಆದ್ರೆ ಪ್ರೊಸೀಜರ್ ಇದ್ರದ್ದು ಹಿಂಗೆ. ಈಗ ನರೇಂದ್ರ ಮೋದಿ ಅವರ ಸರ್ಕಾರದ ವಿರುದ್ಧ ನಮಗೆ ವಿಶ್ವಾಸ ಇಲ್ಲ ಅಂತೇಳಿ ಅವಿಶ್ವಾಸ ಮತ ಗೊತ್ತುವಳಿಯನ್ನ ಪಾಸ್ ಮಾಡಿದ ನಂತರ ನರೇಂದ್ರ ಮೋದಿ ಅವರ ಸರ್ಕಾರ ಕೆಳಗಿಳಿತು. ಅದಾದ ನಂತರ ಇವರು ರಾಹುಲ್ ಗಾಂಧಿ ಅವರನ್ನ ಸರ್ಕಾರ ಮಾಡ್ತೀವಿ ಅಂತೇಳಿ ಹೋದ್ರಂದ್ರೆ ಅವ್ರು ಸರ್ಕಾರ ಮಾಡುವಷ್ಟು ಮೆಜಾರಿಟಿ ಇಲ್ಲ. ಹೀಗಾಗಿ ಏನಾಗಬೇಕು, ಇವರು ಬಿಜೆಪಿ ಅವರು ನಾವಂತೂ ಅವರಿಗೆ ಸಪೋರ್ಟ್ ಮಾಡೋದಿಲ್ಲ, ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮದು ಅಧಿಕಾರದಿಂದ ಕೆಳಗಿಳಿದೀವಿ, ನಾವು ಹಿಂಗೆ ಇರ್ತೀವಿ ಅಂತ ಅಂದ್ಬಿಡಕ ಯಾರು ಅಧಿಕಾರಕ್ಕೆ ಬರಲಿಲ್ಲ ಅಂತಂದ್ರೆ, ಯಾರು ರಾಷ್ಟ್ರಪತಿಯ ಸಹಾಯಕ್ಕೆ ಬರಲಿಲ್ಲ ಅಂತಂದ್ರೆ ರಾಷ್ಟ್ರಪತಿ ಅವ್ರು ಏನ್ ಮಾಡ್ತಾರು ಅಂತಂದ್ರೆ, ನೀವು ಬೇಡ ಮತ್ತೆ ಎಲೆಕ್ಷನ್ ಹೋಗ್ರಿಪ್ಪ, ವಿಸರ್ಜನೆ ಮಾಡ್ತೀನಿ ಇದನ್ನ, ಯಾವ್ದನ್ನ ಲೋಕಸಭೆಯನ್ನ ಡಿಸಾಲ್ವ್ ಮಾಡ್ತೀನಿ. ಡಿಸಾಲ್ವ್ ಮಾಡಿದ ನಂತರ ನೀವು ಮತ್ತೆ ಎಲೆಕ್ಷನ್ಗೆ ನಿಂತು ಬರ್ರಿ, ಯಾರು ರೆಸ್ಪಾನ್ಸಿಬಲ್ ಇರ್ತಾರೋ ಅವ್ರನ್ನ ನಾನು ಆಯ್ಕೆ ಮಾಡ್ಕೊಂತೀನಿ ಅಂತೇಳಿ. ಡಿಸಿಷನ್ ಪ್ರೊಸೀಜರ್ ವಿಲ್ ಬಿ ಫಾಲೋಡ್. ಈ ರೀತಿಯಾಗಿರ್ತಕ್ಕಂಥ ಪ್ರೊಸೀಜರ್ ಇದೆ. ಏನು, ಲೋಕಸಭೆಯ ಅಧಿಕಾರದ ಅವಧಿ 5 ವರ್ಷನೂ ಕಂಪಲ್ಸರಿ ಅತ್ತಲ್ಲ, ನಡಬಾರ್ಕನೆ ಹಾಳಾಗಿ ಹೋಗ್ಬೋದು. ಇದು ನಮಗೆ ಗೊತ್ತಿರಬೇಕು. ಏನ್ ಕೇಳ್ತಾರೆ ಕ್ವಶನ್, ಲೋಕಸಭೆಯ ಅಧಿಕಾರ ಅವಧಿ ಕಡ್ಡಾಯವಾಗಿ 5 ವರ್ಷ ಹೌದು ಅಲ್ಲೋ ಅಂತ ಕೇಳಿದ್ರೆ ಅಲ್ಲ ಅಂತಾನೆ ಹೇಳ್ಬೇಕು. ಕಡ್ಡಾಯವಾಗಿ ಅಂತ ಏನಿಲ್ಲ. ದೇರ್ ಇಸ್ ನಾಟ್ ಎನ್ ಕಂಪಲ್ಸರಿ ಪ್ರೊಸೀಜರ್ ಟು ಕಂಪ್ಲೀಟ್ ದಿ 5 years. ನಡಬಾರ್ಕನೆ ಹೋಗ್ಬೋದು. ಅರ್ಥ ಆಯ್ತು ಸರ್? ಇದು ಮೀನ್ ಮತ್ತೆ ಬೈ ಎಲೆಕ್ಷನ್ದಾಗ ನಿಂತು ಗೆದ್ದಿರ್ತಾರಲ್ಲ ಅವ್ರ ಹಣೆ ಬರ ಹೆಂಗ್ರಿ ಅಂತ. ಬೈ ಎಲೆಕ್ಷನ್ದಾಗ ನಿಂತು ಗೆದ್ದವ್ರ ಹಣೆ ಬರ ಹೆಂಗ್ರಿ ಸರ್ ಅಂತ ಹೇಳಿ. ಬೈ ಎಲೆಕ್ಷನ್ ಅಂತಂದ್ರೆ ಈಗ ಲೋಕಸಭೆ ಅಧಿಕಾರಕ್ಕೆ ಬರ್ತೈತೆ, ಅಧಿಕಾರಕ್ಕೆ ಬಂದ ನಂತರ ಅಲ್ಲಿ ಒಬ್ಬ ಯಾರು ಸಂಸದರು ತೀರ್ಕೊಂತಾರೋ ಇಲ್ಲ ಮತ್ತೇನಾರು ಆಗಿ ರಾಜೀನಾಮೆ ಕೊಡ್ತಾರೆ 1-2 ವರ್ಷ ಆದ ನಂತರ. ಆ ಸೀಟ್ ಖಾಲಿ ಆಗ್ತೈತಿ. ಫಾರ್ ಎಕ್ಸಾಂಪಲ್ ಧಾರವಾಡ ಮತಕ್ಷೇತ್ರದ ಎಂಪಿಗಳು ರಾಜೀನಾಮೆ ಕೊಟ್ಟರು ಅಂತ ಅನ್ಕೊಳ್ಳೋಣ. ನನಗಪ್ಪ ಈ ಗೌರ್ಮೆಂಟ್ ನಲ್ಲಿ ಕೆಲಸ ಮಾಡಕ್ ಸಾಧ್ಯ ಆಗ್ತಿಲ್ಲ, ನಾನು ನನ್ನ ಆಶೋತ್ತರಗಳಿಗೆ ಅಲ್ಲಿ ಎಲ್ಲರೂ ಸರಿಯಾಗಿ ಸ್ಪಂದನೆ ಮಾಡಕತ್ತಿಲ್ಲ, ಅದಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಧಾರವಾಡ ಮತಕ್ಷೇತ್ರದ ಎಂಪಿಗಳು ರಾಜೀನಾಮೆ ಕೊಟ್ಟರು ಅಂತಂದ್ರೆ ಧಾರವಾಡದಿಂದ ಒಂದು ಸೀಟು ಖಾಲಿ ಆಯ್ತು. ಎಲ್ಲಿ? ಲೋಕಸಭೆಯಲ್ಲಿ. ಆವಾಗ ಬೈ ಎಲೆಕ್ಷನ್ ನಡೆದಿತ್ತು. 1-2 ವರ್ಷದ ನಂತರ ಇವರು ರಾಜೀನಾಮೆ ಕೊಟ್ಟರು ಅಂತಂದ್ರೆ ಇನ್ನು ಉಳಿದ ಅವಧಿಗೆ 5 ವರ್ಷದ ಅವಧಿ ಯಾರ್ದು? ಲೋಕಸಭೆದ್ದು. ಆ ಉಳಿದ ಅವಧಿಗೆ ಅವ್ರದ್ದು ರಿಪ್ರೆಸೆಂಟೇಷನ್ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ ಯಾವ ಕ್ಷೇತ್ರದ ಸೀಟ್ ಖಾಲಿ ಆಗಿರ್ತೈತಿ, ಧಾರವಾಡ ಸೀಟ್ ಖಾಲಿ ಆಯ್ತು ಅಂತಂದ್ರೆ ವಿದಿನ್ 6 months 6 ತಿಂಗಳ ಒಳಗಾಗಿ ಅದಕ್ಕೆ ಎಲೆಕ್ಷನ್ ನಡೆಸಬೇಕು. 6 ತಿಂಗಳ ಒಳಗಾಗಿ ಎಲೆಕ್ಷನ್ ನಡೆಸಬೇಕು. ಎಲೆಕ್ಷನ್ ನಡೆಸಿ ಅಲ್ಲಿರ್ತಕ್ಕಂಥದ್ದನ್ನ ಆಯ್ಕೆ ಮಾಡಬೇಕು. ಈಗ 2 ವರ್ಷದ ನಂತರ ಎಲೆಕ್ಷನ್ ನಡೆಸಿ ಧಾರವಾಡದಿಂದ ಒಬ್ಬ ಸದಸ್ಯನನ್ನ ಮತ್ತೆ ಆಯ್ಕೆ ಮಾಡಿದ ನಂತರ ಅವನ ಅಧಿಕಾರಾವಧಿ 5 ವರ್ಷ ಅಲ್ಲ, ಅವನ ಅಧಿಕಾರಾವಧಿ ಇರೋದು ಕೇವಲ 3 ವರ್ಷ. ಯಾಕಂತಂದ್ರೆ ಉಳಿದ ಲೋಕಸಭೆಯ ಅವಧಿ
3 ವರ್ಷ. ಅದರ ನಂತರ ಲೋಕಸಭೆ ವಿಸರ್ಜನೆ ಆಗ್ತೈತಿ. ಅವಾಗ ಆಲ್ ಟುಗೆದರ್ ಹೊರಗೆ ಬಂದ್ಬಿಡ್ತಾರೆ, ಎಲ್ಲರೂ ಕೂಡಿ ಹೊರಗೆ ಬಂದ್ಬಿಡ್ತಾರೆ. ಅಂದ್ರೆ ಯಾವ ಕ್ಷೇತ್ರದಿಂದ ಸದಸ್ಯನ ಸ್ಥಾನ ಖಾಲಿಯಾಗಿರ್ತೈತೋ ಆ ಸದಸ್ಯನ ಸ್ಥಾನ ಉಳಿದ ಅವಧಿಗೆ ಮಾತ್ರ ಇರ್ತೈತೆ, ಹೊರತಾಗಿ ಮತ್ತೆ 5 ವರ್ಷದ ಅವಧಿವರೆಗೂ ಅಲ್ಲ. ಇದು ಗೊತ್ತಿರಬೇಕು. 6 ತಿಂಗಳ ಒಳಗಾಗಿ ಎಲೆಕ್ಷನ್ ನಡೆಸ್ಬೇಕು ಸರ್. ಮತ್ತೆ ಇವರು 4.5 ವರ್ಷ ಅಧಿಕಾರ ಮಾಡಿ ಲಾಸ್ಟ್ 6 ತಿಂಗಳಿದ್ದಾಗ ರಾಜೀನಾಮೆ ಕೊಟ್ರೆ ಹೆಂಗ್ರಿ ಅಂತ. ಲಾಸ್ಟ್ 6 ತಿಂಗಳು ಇದ್ದಾಗ ರಾಜೀನಾಮೆ ಕೊಟ್ರೆ ಹೆಂಗ್ರಿ ಅಂತಂದ್ರೆ ಅವಾಗ ನೀವು ಬೈ ಎಲೆಕ್ಷನ್ ನಡೆಸೋ ಅವಶ್ಯಕತೆ ಇಲ್ಲ. ಒಮ್ಮೆ 6 ತಿಂಗಳ ನಂತರ ಎಲೆಕ್ಷನ್ ಬಂದ್ಬಿಡುತ್ತೆ, ಅವಾಗ ಮಾಡಬಹುದು. 6 ತಿಂಗಳ ಅವಧಿಯಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಮಾತ್ರ ಬೈ ಎಲೆಕ್ಷನ್ ನಡೆಸಬೇಕು. ದಟ್ ಇಸ್ ಅ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಎಲೆಕ್ಷನ್ ಕಮಿಷನ್. ನೆನಪಲ್ಲಿರಬೇಕು. ಆದ್ರೆ 1 ವರ್ಷದ ಅವಧಿಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಯು ಶುಡ್ ಕಂಪಲ್ಸರಿ ಕಂಡಕ್ಟ್ ದಿ ಎಲೆಕ್ಷನ್ ಟು ಎಲೆಕ್ಟ್ ಅ ಪರ್ಸನ್ ಫ್ರಮ್ ದಟ್ ಕಾನ್ಸ್ಟಿಟ್ಯೂಯೆನ್ಸಿ. ಆ ಮತಕ್ಷೇತ್ರದಿಂದ ಒಬ್ಬ ವ್ಯಕ್ತಿಯನ್ನ ಸದಸ್ಯನನ್ನ ಆಯ್ಕೆ ಮಾಡುವ ಸಲುವಾಗಿ 1 ವರ್ಷದ ಅವಧಿಗಿಂತ ಹೆಚ್ಚಿನ ಅವಧಿ ಇತ್ತು ಅಂತಂದ್ರೆ ಅವಾಗ ನೀವು ಆಯ್ಕೆ ಮಾಡಲೇಬೇಕಾಗ್ತೈತಿ. ಆದ್ರೆ 6 ತಿಂಗಳ ಅವಧಿ ಅದಕ್ಕಿಂತ ಕಡಿಮೆ ಅವಧಿ ಇತ್ತು ಅಂದ್ರೆ ನೀವು ಎಲೆಕ್ಷನ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆಲ್ ಟುಗೆದರ್ ಡಿಸಾಲ್ವ್ ಆಗ್ತೈತಿ. ಅದರ ನಂತರ ಎಲ್ಲರೂ ಕೂಡ ಎಲೆಕ್ಷನ್ಗೆ ಬರಬಹುದು ಅಂತ. ಇದು ನಮಗೆ ಗೊತ್ತಿರಬೇಕು. ಏನು 5 ವರ್ಷದ ನಂತರ ಎಲೆಕ್ಷನ್ ಕಂಡಕ್ಟ್ ಆಗಬೇಕು. ಈ ಕಾರಣದಿಂದ ಲೋಕಸಭೆ ಶಾಶ್ವತ ಸದನ ಅಲ್ಲ. ಸರ್, 5 ವರ್ಷದಕ್ಕಿಂತ ಹೆಚ್ಚಿನ ಅವಧಿಯವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳಕ್ ಬರ್ತೈತೇನ್ರಿ ಅಂತ ಕೇಳಿದ್ರೆ ಒಂದು ಪ್ರೊವೈಡೆಡ್ ಅದಕ್ಕೆ ಆನ್ಸರ್ ಮಾಡ್ತೈತಿ. ದೇರ್ ಇಸ್ ಒನ್ ಪ್ರೊವೈಡೆಡ್ ಇನ್ ಕಾನ್ಸ್ಟಿಟ್ಯೂಷನ್ ಟು ಗಿವ್ ದಿ ಸ್ಪೆಷಲ್ ಪವರ್ ಟು ದಿ ಪಾರ್ಲಿಮೆಂಟ್ ಟು ಎಕ್ಸ್ಟೆಂಡ್ ದಿ ಟರ್ಮ್ಸ್ ಆಫ್ ದಿ ಲೋಕಸಭಾ. ಒಂದು ಪ್ರೊವೈಡೆಡ್ ಅದಕ್ಕೆ ಅಧಿಕಾರ ಕೊಡ್ತೈತಿ. ಯಾರಿಗೆ? ಸಂಸತ್ತಿಗೆ. ಯಾವುದಕ್ಕಾಗಿ? ಲೋಕಸಭೆಯ ಅಧಿಕಾರದ ಅವಧಿಯನ್ನ ಹೆಚ್ಚಿಗೆ ಮಾಡಲು. ಅದು ಯಾವುದು ಅಂತೇಳಿ ನೋಡೋಣ. ಏನೈತೈತಿ ಅದ್ರ ಹಣೆ ಬರ ಒಂದ್ಸಲ ಡಿಸ್ಕಷನ್ ಮಾಡೋಣ. ನೋಡಿ, ಪ್ರೊವೈಡೆಡ್ ಏನ್ ಹೇಳ್ತೈತಿ ಅಂತ ಹೇಳಿ ನೋಡೋಣ. ಪ್ರೊವೈಡೆಡ್ ದಟ್ ದ ಸೇಡ್ ಪೀರಿಯಡ್ ಮೀನ್ಸ್ 5 years ಟರ್ಮ್ಸ್ ಆಫ್ ದಿ ಲೋಕಸಭಾ ಫೈಲ್ ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ ಈಸ್ ಇನ್ ಆಪರೇಷನ್. ಯಾವಾಗ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುತ್ತದೆಯೋ ಬಿ ಎಕ್ಸ್ಟೆಂಡೆಡ್ ಬೈ ದಿ ಪಾರ್ಲಿಮೆಂಟ್ ಬೈ ಲಾ ಫಾರ್ ಅ ಪೀರಿಯಡ್ ನಾಟ್ ಎಕ್ಸೀಡಿಂಗ್, ದ ವರ್ಡ್ ಈಸ್ ನಾಟ್ ಎಕ್ಸೀಡಿಂಗ್ 1 year ಎಟ್ ಅ ಟೈಮ್. ಅಂಡ್ ಏನು ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ, ಆರ್ಟಿಕಲ್ 352 ಜಾರಿಯಲ್ಲಿದ್ದಾಗ ಅಥವಾ ಆರ್ಟಿಕಲ್ 356 ಜಾರಿಯಲ್ಲಿದ್ದಾಗ ಅಥವಾ ಆರ್ಟಿಕಲ್ 360 ಜಾರಿಯಲ್ಲಿದ್ದಾಗ ಏನ್ ಹೇಳಕತ್ತೀವಿ? ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ. ಇವು 3 ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳ್ತಕ್ಕಂಥ ಕಲಂಗಳು. ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ಸಂಸತ್ತು ಕಾನೂನು ಮಾಡುವ ಮೂಲಕ ಪಾರ್ಲಿಮೆಂಟ್ನ ಅವಧಿಯನ್ನ ಲೋಕಸಭೆಯ ಅವಧಿಯನ್ನ ಒಂದು ಸಲಕ್ಕೆ 1 ವರ್ಷದಂತೆ ವಿಸ್ತರಿಸಬಹುದು. 1 ಸಲಕ್ಕೆ 1 ವರ್ಷದಂತೆ 1 ಸಲಕ್ಕೆ 1 ವರ್ಷದಂತೆ ವಿಸ್ತರಣೆ ಮಾಡಬಹುದು. ಯಾವುದು? ಪಾರ್ಲಿಮೆಂಟ್. ಯಾವುದನ್ನ? ಲೋಕಸಭೆಯನ್ನ. ಯಾವಾಗ? ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ. ಎಷ್ಟು ಅವಧಿವರೆಗೂ? 1 ಸಲಕ್ಕೆ 1 ವರ್ಷದಂತೆ ಬೇಕಾದಷ್ಟು ಅವಧಿವರೆಗೂ. ದಿಸ್ ಇಸ್ ಅನ್ ಪ್ರೊವೈಡೆಡ್. ದಿಸ್ ಇಸ್ ಅನ್ ಸುಪೀರಿಯರ್ ಪವರ್ ಆಫ್ ದಿ ಪಾರ್ಲಿಮೆಂಟ್. ಹೌದಾ? ಇದೊಂದು ರೀತಿಯ ಅತ್ಯುನ್ನತ ಅಧಿಕಾರ. ಯಾವುದಕ್ಕೆ? ಸಂಸತ್ತಿಗೆ. ಯಾವುದರ ಸಲುವಾಗಿ? ಲೋಕಸಭೆಯ ಅಧಿಕಾರದ ಅವಧಿಯನ್ನು ವಿಸ್ತರಿಸುವ ಸಲುವಾಗಿ. ಹೌದಾ? ಇದು ಗೊತ್ತಿರಬೇಕು. ಅಂಡ್ ನಾಟ್ ಎಕ್ಸ್ಟೆಂಡಿಂಗ್ ಇನ್ ಎನಿ ಕೇಸ್ ಬಿಹೈಂಡ್ ಅ ಪೀರಿಯಡ್ ಆಫ್ 6 months ಆಫ್ಟರ್ ದಿ ಪ್ರೊಕ್ಲಮೇಷನ್ ಹ್ಯಾಸ್ ಸೀಸ್ಡ್ ಟು ಆಪರೇಟ್. ತುರ್ತು ಪರಿಸ್ಥಿತಿ ಮುಕ್ತಾಯವಾದ ಕ್ಷಣದಿಂದ 6 ತಿಂಗಳ ನಂತರದ ಅವಧಿಯವರೆಗೂ ನೀವು ಏನ್ ಮಾಡಕ್ ಬರಂಗಿಲ್ಲ. ಲೋಕಸಭೆಯ ಅವಧಿಯನ್ನು ವಿಸ್ತರಿಸಲು ಬರೋದಿಲ್ಲ. ಅಂದ್ರೆ ಇವತ್ತು ತುರ್ತು ಪರಿಸ್ಥಿತಿ ಮುಕ್ತಾಯಗೊಂಡಿತು ಬೈ ಡಿಕ್ಲರೇಷನ್ ಗಿವನ್ ಬೈ ದಿ ರಾಷ್ಟ್ರಪತಿ. ಇವತ್ತು ರಾಷ್ಟ್ರಪತಿ ಅವರು ಏನ್ ಮಾಡಿದ್ರು ಅಂತಂದ್ರೆ ತುರ್ತು ಪರಿಸ್ಥಿತಿ ಕೊನೆಗೊಂಡಿತ್ತು ಅಂತೇಳಿ ಏನಾದ್ರು ಒಂದು ಡಿಕ್ಲರೇಷನ್ ಮಾಡಿದ್ರು, ಡಿಕ್ಲರೇಷನ್ ಕೊಟ್ಟರು ಅಂದ್ರೆ ಸ್ಪಷ್ಟನೆ ಕೊಟ್ಟ ನಂತರ ಇವತ್ತಿನಿಂದ 6 ತಿಂಗಳಿಗಿಂತ ಹೆಚ್ಚಿನ ಕಾಲ ಲೋಕಸಭೆಯನ್ನು ವಿಸ್ತರಣೆ ಮಾಡಕ್ ಬರೋದಿಲ್ಲ. 6 ತಿಂಗಳಿಗಿಂತ ಹೆಚ್ಚಿನ ಕಾಲ ವಿಸ್ತರಣೆ ಮಾಡಲು ಸಾಧ್ಯವಿಲ್ಲ. 6 ತಿಂಗಳ ನಂತರನೇ 6 ತಿಂಗಳ ಒಳಗಾಗಿನೇ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು. ಯು ಶುಡ್ ಕಂಡಕ್ಟ್ ದಿ ಎಲೆಕ್ಷನ್ ಫಾರ್ ದಟ್ ಫಾರ್ ದಿ ಪರ್ಪಸ್ ಆಫ್ ದಿ ಲೋಕಸಭೆಗಾಗಿ ಏನ್ ಮಾಡಬೇಕು? 6 ತಿಂಗಳ ಒಳಗಾಗಿ ಎಲೆಕ್ಷನ್ ಅನ್ನು ನಡೆಸಬೇಕು. ಯಾವಾಗ? ತುರ್ತು ಪರಿಸ್ಥಿತಿ ಮುಕ್ತಾಯಗೊಂಡ ಕ್ಷಣದಿಂದ 6 ತಿಂಗಳ ಒಳಗೆ. ಯು ಕೆನಾಟ್ ಎಕ್ಸ್ಟೆಂಡ್ ದಿ ಟೈಮ್ ಲಿಮಿಟ್ ಆಫ್ ದಿ ಡ್ಯೂರೇಷನ್ ಆಫ್ ದಿ ಲೋಕಸಭಾ ಬಿಯಾಂಡ್ 6 months ಆಫ್ಟರ್ ಕಂಪ್ಲೀಷನ್ ಆಫ್ ದಿ ಎಮರ್ಜೆನ್ಸಿ. ತುರ್ತು ಪರಿಸ್ಥಿತಿ ಮುಕ್ತಾಯಗೊಂಡ ನಂತರ 6 ತಿಂಗಳಿಗಿಂತ ಹೆಚ್ಚಿನ ಅವಧಿಯವರೆಗೂ ಲೋಕಸಭೆಯ ಅಧಿಕಾರದ ಅವಧಿಯನ್ನು ವಿಸ್ತರಿಸಲು ಸಾಧ್ಯವಿಲ್ಲ.
ಆದ್ರೆ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ಒಂದು ವರ್ಷದಂತೆ ಸಂಸತ್ತು ಕಾನೂನು ಮಾಡುವ ಮೂಲಕ ಲೋಕಸಭೆಯ ಅಧಿಕಾರದ ಅವಧಿಯನ್ನ ವಿಸ್ತರಿಸಬಹುದು. ಯಾವಾಗ ತುರ್ತು ಪರಿಸ್ಥಿತಿ ಕೊನೆಗೊಳ್ಳುತ್ತದೆಯೋ, ಮುಕ್ತಾಯವಾಗುತ್ತದೆಯೋ ಅಲ್ಲಿಂದ 6 ತಿಂಗಳಿಗಿಂತ ಹೆಚ್ಚಿನ ಕಾಲದವರೆಗೂ ಲೋಕಸಭೆಯ ಅಧಿಕಾರದ ಅವಧಿಯನ್ನು ವಿಸ್ತರಿಸಲು ಸಾಧ್ಯವಿಲ್ಲ. ಸರ್, ಹಿಂಗೆ ಯಾವಾಗಾದ್ರೂ ಒಂದ್ಸಲ ವಿಸ್ತರಣೆ ಮಾಡ್ಯಾರನ್ರಿ ಅಂತ ಕೇಳ್ಬೋದು ನೀವು. ಮಾಡ್ಯಾರ್ರಿ. ಯಾವಾಗಪ್ಪ ಅಂತಂದ್ರ ಇಂದಿರಾ ಗಾಂಧಿ ಅವರ ಕಾಲದೊಳಗ. ಇಂದಿರಾ ಗಾಂಧಿ ಅವರು ಏನ್ ಮಾಡಿದ್ರು ಅಂತಂದ್ರೆ ಆಂತರಿಕ ತುರ್ತು ಪರಿಸ್ಥಿತಿಯನ್ನ ಹೇರುವ ಮೂಲಕ ಹೇರುವ ಮೂಲಕ ಆ ತುರ್ತು ಪರಿಸ್ಥಿತಿಯಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಗೊಂಡ್ಬಂದು ಲೋಕಸಭೆಯ ಅಧಿಕಾರದ ಅವಧಿಯನ್ನು 1 ವರ್ಷದ ಮಟ್ಟಿಗೆ ಹೆಚ್ಚಿಗೆ ಮಾಡ್ಕೊಂಡ್ರು. 75 ಮುಗಿಬೇಕಾಗಿತ್ತು, ಅದನ್ನ 76 ಎಕ್ಸ್ಟೆಂಡ್ ಮಾಡಿದ್ರು. ಇದು ನಮಗೆ ಗೊತ್ತಿರಬೇಕು. ಮುಂದೆ ಮತ್ತೆ ಮೊರಾರ್ಜಿ ದೇಸಾಯಿ ಅವರು ಬಂದು ಅದರ ಸಮಯವನ್ನ ತಿದ್ದುಪಡಿ ಮಾಡ್ತಾರೆ. ಬೇರೆ ಅವ್ರು ಪರ್ಮನೆಂಟ್ ಆಗಿ ಎಕ್ಸ್ಟೆಂಡ್ ಮಾಡಿದ್ರಂತ ಅಧಿಕಾರದ ಅವಧಿ ಲೋಕಸಭೆದ 6 ವರ್ಷ, 5 ವರ್ಷ ಬೇಡ 6 ವರ್ಷ ಮಾಡೋದು ಅಂತೇಳಿ. ನಾವೇನಂತೀವಿ, ಒಂದು 20 ವರ್ಷ ಮಾಡ್ಕೊಂಡ್ಬಿಡ್ರಿ ಒಮ್ಮೆ ಅಂತೆ. ಒಂದ್ಸಲ ಎಲೆಕ್ಷನ್ ಗೆದ್ರಿ ಅಂತಂದ್ರೆ 20 ವರ್ಷ ಮಾಡ್ಕೊಂಡ್ಬಿಡ್ರಿ ಅಂತ. ಸರ್, ಇದು 5 ವರ್ಷ ಯಾಕ್ರಿ ಅಂತ ಕೇಳ್ಬೋದು. ಐ ಶುಡ್ ಬಿ ಓನ್ಲಿ 5 years. ವೈ ನಾಟ್ 5 years? ವೈ ನಾಟ್ 4 years? ವೈ ನಾಟ್ 3 years? ವೈ ನಾಟ್ 6 years? ಯಾಕೆ 5 ವರ್ಷ ಇಲ್ಲ, 4 ವರ್ಷ ಇಲ್ಲ, 6 ವರ್ಷ ಇಲ್ಲ? ಯಾಕಂತಂದ್ರೆ ಒಬ್ಬ ಮನುಷ್ಯ ಮಿನಿಮಮ್ ಆಗಿ ಅವನ ಕೆಲಸದಿಂದ ಗುರುತಿಸಿಕೊಳ್ಳಕ್ ಅಷ್ಟು ಸಮಯ ಬೇಕಾಗ್ತೈತಿ. ಆಮೇಲೆ 3 ವರ್ಷದ ಅಧಿಕಾರಾವಧಿ ಇತ್ತು ಅಂತಂದ್ರೆ 3 ವರ್ಷಕ್ಕೊಂದ್ಸಲ ಬರೀ ಎಲೆಕ್ಷನ್ ಮಾಡೋದಕ್ಕೈತಿ. ಯಾಕಂತ ಹೇಳ್ಕೊತೀನಿ. ಈಗ ಎಲೆಕ್ಷನ್ಗಿಂತ ಮೊದಲು 60 ದಿನ, ಈ ಕಡೆ 60 ದಿನ ಏನಿರ್ತೈತಿ, ನೀತಿ ಸಂಹಿತೆ ಜಾರಿ ಇರ್ತೈತಿ. ಅವಾಗ ಯಾವುದೇ ಹೊಸ ಕೆಲಸಗಳನ್ನ ಮಾಡಲಾಗುವುದಿಲ್ಲ. ಅಂದ್ರೆ 6 ತಿಂಗಳು ಅಲ್ಲಿಗೆ ಹೋಯ್ತು. ನಿನಗೆ ಉಳಿದಿರೋ ಅಧಿಕಾರಾವಧಿ 2.5 ವರ್ಷ. 2.5 ವರ್ಷದಾಗ ನೀ ಏನ್ ಕೆಲಸ ಮಾಡಬೇಕು? ಅದು ಒಂದು ಬಿಲ್ಡಿಂಗ್ ಕಟ್ಟಬೇಕಾಗಿತ್ತು ಅಂದ್ರೂ ಮಿನಿಮಮ್ 2 ವರ್ಷ ಬೇಕು. ಮತ್ತೆ ನೀನ ಕಟ್ಟಕ್ಕೆ ಪಾಯ ಹಾಕಿದ್ದನ್ನ ನೀವು ಯಾವಾಗ ತಂದು ಉದ್ಘಾಟನೆ ಮಾಡೋರು? ಅದಾಗೋದಿಲ್ಲ. ಆಮೇಲೆ 7 ವರ್ಷ 8 ವರ್ಷ ಆಯ್ತು ಅಂತಂದ್ರೆ ಮೈ ಮರ್ತು ಬಿಡ್ತಾರೆ ಮನುಷ್ಯ. ನಂದಿನ ಅಧಿಕಾರಾವಧಿ ಇನ್ನ 2 ವರ್ಷ ಆಯ್ತು, 5 ವರ್ಷ ಇದ್ರೂ ಕಣತೆ ಹೆಂಗಿಲ್ಲ. 7 ವರ್ಷ 8 ವರ್ಷ ಆಯ್ತಂದ್ರೆ ಅದ್ರ ಲೆಕ್ಕನ ಬೇರೆ. ಅವಾಗ ಮೈ ಮರಿತಾನೆ. ಹೀಗಾಗಬಾರ್ದು ಅಂತೇಳಿ ಮಿಡಲ್ ದಾಗ ತಂದಿಟ್ರದ್ನ ಓನ್ಲಿ 5 years. ಇದು ಗೊತ್ತಿರ್ಬೇಕಷ್ಟೇ. ಯಾಕ 5 ವರ್ಷ ಅಂತಂದ್ರೆ ಒಂದು ಇಟ್ ಇಸ್ ಅನ್ ಬ್ರೀದಿಂಗ್ ಟೈಮ್ ಅಂತ ಕರಿತೀವಿ. ಉಸಿರಾಡಕ್ಕೆ ಒಂದ್ ಸ್ವಲ್ಪ ಸಮಯ ಸಿಗ್ತೈತಿ ಅಂತ. ಉಸಿರಾಡಕ್ಕಂದ್ರೆ ಕೆಲಸ ಮಾಡಕೋದು, ಅದನ್ನ ಬಿಟ್ರೆ ಮತ್ತೇನಿಲ್ಲ. 2 ವರ್ಷದಕ್ಕಿಂತನೂ ಕಡಿಮೆ, 3 ವರ್ಷದಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ, ಅಥವಾ 3 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಬರೀ ಎಲೆಕ್ಷನ್ದಾಗ ಓಡಾಡೋದಾಗ್ತಿ. ಈ ಎಲೆಕ್ಷನ್ ಗೆದ್ದ ಮತ್ತೆ ಮುಂದಿನ ಎಲೆಕ್ಷನ್ ಓಡಾಡೋದು. 7 ವರ್ಷ 8 ವರ್ಷ ಇತ್ತು ಅಂತಂದ್ರೆ ಅವ್ನು ಕಣ್ಣ ತೆರಂಗಿಲ್ಲ. ನಾನು ಆಫೀಸಿಗೆ ಯಾರು ಬಂದರು, ಯಾವಾಗ ಬಂದರು ಅಂತ ಅವ್ನು 7 ವರ್ಷಕ್ಕೆ ಬಂದಾಗ ನೋಡೋ, ಅಲ್ಲಿ ತನಕ ನೋಡಂಗೇ ಇಲ್ಲ. ಸಮಸ್ಯೆ ಏನೈತೆ ಅಂತೇಳಿ ಅವನಿಗೂ ಗೊತ್ತಾಗಂಗಿಲ್ಲ. ಹೌದಾ? 7 ವರ್ಷದವರೆಗೂ ಅಧಿಕಾರದ ಅವಧಿ ಜಾಸ್ತಿ ಇತ್ತು ಅಂತಂದ್ರೆ ಜನರಿಗೆ 2 ವರ್ಷಕ್ಕೆ ಅಥವಾ 3 ವರ್ಷಕ್ಕೆ ಬ್ಯಾಡಾಗಿದ್ದ ಅಂತಂದ್ರೆ ಜನರಿಗೆ ಇನ್ನ 10 ವರ್ಷ ಕಾಯ್ಬೇಕಲ್ಲ ಮರ ಇವ್ನು ತೆಗೆದು ಯಾಕಂತೇಳಿ ಅದೊಂದ್ ರೀತಿ ಕಂಟಕ. ಹೌದಾ? ಅದಕ್ಕೆ 5 ವರ್ಷ ಇತ್ತು ಅಂದ್ರೆ ಹಿಂಗ ಹೋಗೋಟಿಗೆ ಒಂದ್ 2-3 ವರ್ಷ ಆಗೈತೆ, ಆಯ್ತಡಿಲಿ ಇನ್ 2 ವರ್ಷದಾಗ ಅವ್ನು ತೆಗಿನು ಅಂತೇಳಿ ಅದಕ್ಕೆ ಇಟ್ಟಿರ್ತಾರ 5 ವರ್ಷ. ದಟ್ ಈಸ್ ಏನಂತ ಕರಿತೀವಿ ಅದನ್ನ, ಸರಿಯಾದ ಸಮಯ ಅಂತೇಳಿ. ಹೌದಾ? ಹಿಂಗಿರ್ತೈತಿ. ಇದು ಆರ್ಟಿಕಲ್ 83 ಉಪಬಂಧ 2 ಮತ್ತು ಪ್ರೊವೈಡೆಡ್ ಬಗ್ಗೆ. ಯಾವುದರ ಬಗ್ಗೆ? ಲೋಕಸಭೆಯ ಅಧಿಕಾರದ ಅವಧಿಯ ಬಗ್ಗೆ. ಲೋಕಸಭೆ ಯಾವ ರೀತಿ ಕೆಲಸ ಮಾಡ್ತೈತಿ, ಆಮೇಲೆ ಯಾವ ರೀತಿ ವಿಸರ್ಜನೆ ಆಗ್ತೈತಿ, ಯಾರು ವಿಸರ್ಜನೆ ಮಾಡ್ತಾರೆ, ಆಮೇಲೆ ಲೋಕಸಭೆ ಅಧಿಕಾರದ ಅವಧಿ ಪರ್ಮನೆಂಟ್ ಆಗಿ 5 ವರ್ಷ ಅನ್ನತ್ತೆ ಕೇಳಿದ್ರೆ ಇಲ್ಲ. ಅಧಿಕಾರ ಅವಧಿ 5 ವರ್ಷ, ಆದ್ರೆ ಶಾಶ್ವತವಾಗಿ ಅದು 5 ವರ್ಷ ಕಂಪಲ್ಸರಿ ಪೂರೈಕೆ ಮಾಡ್ತೈತೆ ಅಂತ ಕೇಳಿದ್ರೆ ಇಲ್ಲ. ಯಾವಾಗ ಸರ್ಕಾರದ ವಿರುದ್ಧವಾಗಿ ಅವಿಶ್ವಾಸ ಮತ ಗೊತ್ತುವಳಿ ಪಾಸ್ ಆಗಿ ಸರ್ಕಾರ ಬಿದ್ದು ಹೋಗ್ತೈತೋ ಆವಾಗ ಯಾರು ಸರ್ಕಾರವನ್ನ ರಚನೆ ಮಾಡಲು ಮುಂದೆ ಬರೋದಿಲ್ಲೋ ಅವಾಗ ಇವರು ಎಲೆಕ್ಷನ್ಗೆ ಹೋಗ್ಲೇಬೇಕಾಗ್ತೈತಿ. ನಾಮಕವಾಸ್ತೆ 5 ವರ್ಷ ಬರೆದಿರ್ತೀವಿ ಅಷ್ಟೇ, ಹೆಸರಿಗೆ ಮಾತ್ರ 5 ವರ್ಷ. ಆದ್ರೆ 5 ವರ್ಷದ ಅವಧಿ ಕಂಪಲ್ಸರಿ ಕಡ್ಡಾಯವಾಗಿ ಪೂರ್ಣ ಮಾಡ್ಬೇಕಂತ ಕೇಳಿದ್ರೆ ನೋ, ಇಲ್ಲ ಅಂತಾನೆ ಆನ್ಸರ್. ಗೊತ್ತಿರಬೇಕು. ಅಂದ್ರೆ ಲೋಕಸಭೆ ಗ್ಯಾರಂಟಿ ಇಲ್ಲ ಅಂತ. ನೀವೇನ ಮಾಡಿದ್ರು ನಾವು ಕೆಳಗಿಳಿಸೋ ಅಧಿಕಾರ ನಮ್ಗೆ ಐತಿ, ರಾಷ್ಟ್ರಪತಿ ಅವ್ರು ಮನಸ್ಸು ಮಾಡಿದ್ರೆ ಅಂತ ಹೇಳಿ. ಯಾಕಂತಂದ್ರೆ ಅವಿಶ್ವಾಸ ಮತವನ್ನ ಗೊತ್ತುವಳಿ ಮಾಡುವ ಮೂಲಕ, ಗೊತ್ತುವಳಿಯನ್ನ ಪಾಸ್ ಮಾಡುವ ಮೂಲಕ ಸರ್ಕಾರವನ್ನ ಅಧಿಕಾರದಿಂದ ಕೆಳಗಿಳಿಸಿದ್ವಿ ಅಂತಂದ್ರೆ ಮತ್ತೊಬ್ರು ಯಾರು ಅಧಿಕಾರ ಮಾಡಕ್ ಅಥವಾ ಮತ್ತೊಬ್ರು ಮೆಜಾರಿಟಿಯನ್ನ ಪ್ರೂವ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಅವಾಗ ಏನು ಹಾದಿನೇ ಇಲ್ಲ ಎಲೆಕ್ಷನ್ ಮಾಡೋದೊಂದನ್ನು ಬಿಟ್ರೆ. ಹೌದಾ? ಇದು ಗೊತ್ತಿರಬೇಕು. ಯಾಕ ಅಂತಂದ್ರ ಎಲ್ಲ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲವು ಯಾರಿಗೆ ಜವಾಬ್ದಾರರಾಗಿರಬೇಕು ಅಂತ ಕೇಳಿದ್ರೆ ಲೋಕಸಭೆಗೆ ಜವಾಬ್ದಾರರಾಗಿರಬೇಕು. ಯಾವಾಗ ಲೋಕಸಭೆ ಅವರ ವಿರುದ್ಧ ಅವಿಶ್ವಾಸ ಮತದ ಗೊತ್ತುವಳಿಯನ್ನ ಪಾಸ್ ಮಾಡುವ ಮೂಲಕ ಅವರನ್ನ ಕೆಳಗಿಳಿಸ್ತಾರೋ ಅವಾಗ ಲೋಕಸಭೆ ಡಿಸಾಲ್ವ್ ಆಗ್ತೈತಿ. ಇದು ನೆನಪಿಡಬೇಕು. ಅವಿಶ್ವಾಸ ಗೊತ್ತುವಳಿಯನ್ನ ಪಾಸ್ ಮಾಡಿದ ತಕ್ಷಣದಿಂದ ಡಿಸಾಲ್ವ್ ಆಗ್ತೈತೆ ಅಂತ ಕೇಳಿದ್ರೆ ಇಲ್ಲ ಅಂತಾನೆ ಆನ್ಸರ್. ಯಾಕಂತಂದ್ರೆ ಆಲ್ಟರ್ನೇಟಿವ್ ಯಾರಾದ್ರೂ ನಾನು ಗೌರ್ಮೆಂಟ್ ಫಾರ್ಮ್ ಮಾಡ್ತೀನಿ, ನನ್ನ ಹತ್ರ ಮೆಜಾರಿಟಿ ಇದೆ ಅಂತ ಹೇಳಿ ಬಂದ್ರು ಅಂತಂದ್ರೆ ಅವ್ರಿಗೆ ಅವಕಾಶ ಕೊಡಬೇಕಾಗಿರೋದು ರಾಷ್ಟ್ರಪತಿಯ ಡ್ಯೂಟಿ.
ಈಗ ನರೇಂದ್ರ ಮೋದಿ ಅವರು ಅವ್ರ ವಿರುದ್ಧ ನಾವು ಅವಿಶ್ವಾಸ ಗೊತ್ತುವಳಿಯನ್ನು ಪಾಸ್ ಮಾಡಿದ ನಂತರ ಪದೇ ಪದೇ ಅದೇ ಯಾಕೆ ಹೇಳ್ತೀನಿ ಅಂದ್ರೆ ಕರೆಂಟ್ ಸದ್ಯಕ್ಕೆ ಗೌರ್ಮೆಂಟ್ ಅವ್ರದೇ ಐತಿ ಅದ್ರ ಪ್ರಕಾರ ಅದನ್ನ ಹೇಳಕತ್ತೀವಿ ಅಷ್ಟೇ. ನನಗೇನು ಅವ್ರ ಅಧಿಕಾರದಿಂದ ಕೆಳಗಿಳಿಸೋ ಯಾವುದೇ ಆಶಯಗಳು ಇಲ್ಲ, ನನಗೆ ಅದು ಸಂಬಂಧ ಇಲ್ಲ. ಮತ್ತೆ ಬಿಜೆಪಿ ಸಪೋರ್ಟ್ ಇದ್ದವರು ಯಾಕೆ ಮಗನ ಅಂತೇಳಿ ನಾನು ಕೇಳಕ್ ಬರಕ್ ಹೋಗ್ಬೇಡ್ರೆ, ಇರೋದಂದ್ರೆ ಇಷ್ಟೇ. ನಾವ್ ಯಾಕೆ ಅದನ್ನ ಹೇಳಕತ್ತೀವಿ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ದಾಗ ಇರೋದು ಸದ್ಯದ ಗೌರ್ಮೆಂಟ್ ಅದೇ, ಹೌದಾ? ಅದಕ್ಕೆ ಅದನ್ನ ಹೇಳಕತ್ತೀವಿ. ಈಗ ಅವಿಶ್ವಾಸ ಗೊತ್ತುವಳಿಯನ್ನು ಇವ್ರ ವಿರುದ್ಧ ಪಾಸ್ ಮಾಡಿದ್ರು. ಒಂದ್ಸಲ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆಯನ್ನು ಕೂಡ ಮಾಡಿದ್ರು ಕಪಿಲ್ ಸಿಬಲ್ ಅವರು. ಯಾರ ವಿರುದ್ಧ? ನರೇಂದ್ರ ಮೋದಿ ಅವರ ಗೌರ್ಮೆಂಟ್ ವಿರುದ್ಧ. ಅದು ಪಾಸ್ ಆಗಿಲ್ಲ. ಮತ್ತೆ ಅದೇನಾದ್ರೂ ಪಾಸ್ ಆಗಿತ್ತು ಅಂತಂದ್ರೆ ನರೇಂದ್ರ ಮೋದಿ ಅವರ ಅಧಿಕಾರದಿಂದ ಕೆಳಗಿಳಿಬೇಕಾಗಿತ್ತು. ಕೆಳಗಿಳಿದ ನಂತರ ಒಮ್ಮೆ ಎಲೆಕ್ಷನ್ ಹೋಗಿರಪ್ಪ ಅಂತ ಹೇಳಕ್ ಬರಂಗಿಲ್ಲ. ಏನ್ ಮಾಡಬೇಕು ಅಂತಂದ್ರೆ ಅಪೋಸಿಟ್ ದವರು, ಫಾರ್ ಎಕ್ಸಾಂಪಲ್ ರಾಹುಲ್ ಗಾಂಧಿ ಅವರು, ನೀವು ಬರ್ತೀರಪ್ಪ ಅಧಿಕಾರ ಮಾಡ್ತೀರಿ ಅಂತ ಕೇಳ್ತಾರೆ, ನೀವು ಬರ್ತೀರಪ್ಪ ನನಗೆ ಹೆಲ್ಪ್ ಮಾಡ್ತೀರಿ ಅಂತ ರಾಷ್ಟ್ರಪತಿ ಕೇಳ್ತಾರೆ. ಅವಾಗ ಇಲ್ರಿ ನಮ್ ಕಡೆ ಮೆಜಾರಿಟಿ ಐತಿ, ನಾವು ಬರ್ತೀವಿ ಅಂತ ಹೇಳಿ ಬಂದ್ರು ಅಂತಂದ್ರೆ ಓಕೆ, ನೋ ಪ್ರಾಬ್ಲಮ್ ಎಟ್ ಆಲ್, ದ ಲೋಕಸಭಾ ಸ್ಟಿಲ್ ಕಂಟಿನ್ಯೂ ಟು ಟರ್ಮ್ ಆಫ್ 5 years. ಬಟ್ ಅವ್ರು ಇಲ್ರಿ ನಮ್ಮ ಹತ್ರ ಮೆಜಾರಿಟಿನೇ ಇಲ್ಲ, ನಾವು ಬರಂಗಿಲ್ಲ ಅಂತಂದ್ರೆ ಮತ್ತೆ ರಾಷ್ಟ್ರಪತಿಗೆ ಹೆಲ್ಪ್ ಮಾಡೋರು ಯಾರು? ಅದಕ್ಕೆ ರಾಷ್ಟ್ರಪತಿ ಏನ್ ಮಾಡ್ತಾನಪ್ಪ ಅಂತ, ನೀವು ಯಾರು ಬೇಡಪ್ಪ ಹೋಗಿ ಬಿಡ್ರಿ ನೀವು, ನಾವು ಎಲೆಕ್ಷನ್ ನಡೆಸ್ತೀವಿ, ಎಲೆಕ್ಷನ್ದಾಗ ನಿಂತು ನೀವು ಗೆದ್ದು ಮೆಜಾರಿಟಿಯಿಂದ ತೊಗೊಂಬಂದ್ರಿ ಅಂದ್ರೆ ಬರೀ ಅಧಿಕಾರ ಮಾಡಕ ಅವಾಗ ನಾವು ಕರಿತೀವಿ, ಅಲ್ಲಿ ತನಕ ನೀವು ನಡೆದ್ ಬಿಡ್ರಿ ಮನೆಗೆ ಅಂತ ಕಳಿಸ್ಬಿಡ್ತಾರೆ. ಹೌದಾ? ಇದು ನಮಗೆ ಗೊತ್ತಿರಬೇಕು. ಇದಿಷ್ಟು ಮಾಹಿತಿ ಆರ್ಟಿಕಲ್ 83 ಉಪಬಂಧ 2 ಬಗ್ಗೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 84 ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ವಿಡಿಯೋದಲ್ಲಿ ನಿಮಗೆ ನೀಡಿರ್ತಕ್ಕಂಥ ಮಾಹಿತಿ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಲೈಕ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 84 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.